IPL 2026 ಬಗ್ಗೆ ಕೆಲವೊಂದು ಸರ್ಪ್ರೈಸಿಂಗ್ ಮತ್ತು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು IPL 2026 ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ಗೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಗುರು. ಫಸ್ಟ್ ಅಪ್ಡೇಟ್ ಸ್ಟ್ರೈಟ್ ಅವೇ ನಾವು ಇಲ್ಲಿ KKR ಟೀಮ್ ಇಂದ ಬರ್ತಾ ಇದೆ. ಇನ್ಸೈಡ್ ರಿಪೋರ್ಟ್ ಏನಪ್ಪಾ ಅಂದ್ರೆ KKR ಟೀಮ್ ಆಲ್ ಸೆಟ್ ಒಂದು ಫ್ಯೂಚರ್ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಯಾರಪ್ಪ ಅಂದ್ರೆ ನನ್ ಅದದೇನು ಅಂಕರೀಶ್ ರಘುವಂಶ್ ಅವರಿಗೆ ಆಸ್ ಎ KKR ಫ್ಯೂಚರ್ ಕ್ಯಾಪ್ಟನ್ ಆಗಿ ಗ್ರೂಮ್ ಮಾಡೋಕೆ KKR ಮ್ಯಾನೇಜ್ಮೆಂಟ್ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ಸದ್ಯ ಅಜಿಂಕ್ಯ ರಹಾನೆ ಅವರು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ KKR ಗೆ. ಮೇ ಬಿ ಇಲ್ಲಿ KKR ಮ್ಯಾನೇಜ್ಮೆಂಟ್ ನೆಕ್ಸ್ಟ್ IPL 2026 ಅಲ್ಲಿ ಅಂಕರೀಶ್ ರಘುವಂಶಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರೆ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ. KKR ಗೆ ವಾಯ್ಸ್ ಕ್ಯಾಪ್ಟನ್ ಅದು ವೆಂಕಟೇಶ್ ಅಯ್ಯರ್. ವೆಂಕಿ ಈ ವರ್ಷ ಅವರ ಬ್ಯಾಟ್ ಸೈಲೆಂಟ್ ಆಗಿತ್ತು. ಆ ಸೈಲೆಂಟ್ ನೋಡ್ಕೇಸಿ ಇಲ್ಲಿ KKR ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ಅವರಿಗೆ 24 crore ಕೊಡೋದು ಹೊರತು ಅಲ್ಲಂತ ಗೊತ್ತು. ಡೆಫಿನೆಟ್ ಆಗಿ ರಿಪೋರ್ಟ್ ನ ಪ್ರಕಾರ ವೆಂಕಟೇಶ್ ಅಯ್ಯರ್ಗೆ ಬರುವಂತಹ IPL 2026 ಆ ಒಂದು ಮಿನಿ ಆಕ್ಷನ್ ಗೆ ಬಿಡೋದು ಗ್ಯಾರಂಟಿ. ಮತ್ತು ಇಫ್ ಸಪೋಸ್ ಬಿಟ್ರಪ್ಪ ಅಂದ್ರೆ ಡೆಫಿನೆಟ್ ಆಗಿ ವೆಂಕಟೇಶ್ ಅವರಿಗೆ ಟ್ರೇಡ್ ಮಾಡುವಂತಹ ಚಾನ್ಸ್ ಜಾಸ್ತಿ ಇದೆ. ರೀಸೆಂಟ್ ಆಗಿ ನೀವು ನೋಡಿರಬಹುದು RCB ಆ ಒಂದು ಟ್ರೋಫಿ ಗೆದ್ದ ಮೇಲೆ RCB ಯ ಹೆಡ್ ಕೋಚ್ ಆಂಡಿ ಫ್ಲವರ್ ಒಂದು ಮಾತಾಡಿದರೆ ನಾವು ಈ IPL 2024 ಆ ಒಂದು ಮೆಗಾ ಆಕ್ಷನ್ ಅಲ್ಲಿ ವೆಂಕಟೇಶ್ ಅಯ್ಯರಿಗೆ ನೋಡ್ತಾ ಇದ್ವಿ. ಆ ಮೆಗಾ ಆಕ್ಷನ್ ಗೆ ವೆಂಕಟೇಶ್ ಅಯ್ಯರಿಗೆ ಜಾಸ್ತಿ ಅಲ್ಲಿ ಬಿಡ್ ಮಾಡಿದ್ರು. ಆದ್ರೆ ಅನ್ಫಾರ್ಚುನೇಟ್ಲಿ ಅವರು ಸಿಕ್ಕಿಲ್ಲ. ಡೆಫಿನೆಟ್ ಆಗಿ ನನ್ನ ವಿನ ಪ್ರಕಾರ ಅವರಿಗೆ ಮತ್ತೆ ಟ್ರೇಡ್ ಮಾಡುವಂತಹ ಚಾನ್ಸ್ ಇದೆ RCB ಮ್ಯಾನೇಜ್ಮೆಂಟ್. ಯಾಕೆಂದ್ರೆ ಒಂದು ಲೆಫ್ಟಿ ಬೇಕು ನಮಗೆ. ಆ ಒಂದು ನಂಬರ್ 3 ಸ್ಲಾಟ್ ನ ಪರ್ಫೆಕ್ಟ್ ಆಗಿ ಸೆಟ್ ಮಾಡುವಂತ ಚಾನ್ಸ್ ಇದೆ ವೆಂಕಟೇಶ್ ಅಯ್ಯರಿಗೆ. ಮತ್ತು ರಜಾತ್ ಪಾಟಿದಾರ್ ಮತ್ತು ವೆಂಕಟೇಶ್ ಅಯ್ಯರ್ ಇಬ್ರು ಕ್ಲಾಸ್ಮೇಟ್ ಅಂದ್ರೆ ಮಧ್ಯ ಪ್ರದೇಶ ಅವರು ಇಬ್ರು ಒಂದೇ ಟೀಮ್ ಅಲ್ಲಿ ಆಡ್ತಾರೆ. ಡೆಫಿನೆಟ್ ಆಗಿ ಆ ಒಂದು ಬಾಂಡ್ ಇರುತ್ತೆ. ಬಟ್ ನನಗೆ ಯಾಕೋ ಅನಿಸ್ತದೆ ವೆಂಕಟೇಶ್ ಅಯ್ಯರ್ ನೆಕ್ಸ್ಟ್ IPL 2026 ಅಲ್ಲಿ RCB ಮ್ಯಾನೇಜ್ಮೆಂಟ್ ವೆಂಕಿಗೆ ಟ್ರೇಡ್ ಮಾಡುವಂತಹ ಚಾನ್ಸ್ ಇದೆ ಅಂತೇಳಿ ನನ್ನ ವ್ಯೂ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ, ಬಟ್ ಯಾಕೋ ಏನೋ ಅನಿಸ್ತದೆ ವೆಂಕಿ RCB ಗೆ ಬರ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಇಂದ ಈಗ ಮೆಜಾರಿಟಿ ಆಫ್ ದಿ CSK ಫ್ಯಾನ್ಸ್ ಥಿಂಕ್ ಮಾಡ್ತಾ ಇದ್ರೆ ಆ ಒಂದು ಬ್ಯಾಡ್ ಸೀಸನ್ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ CSK ಫ್ಯಾನ್ಸ್ ಥಿಂಕ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ CSK ಟೀಮು ಮೆಜಾರಿಟಿ ಆಫ್ ದಿ ಪ್ಲೇಯರ್ಸ್ ನ ರಿಲೀಸ್ ಮಾಡ್ತಾರೆ. ಆ ಒಂದು ಪರ್ಸ್ ಜಾಸ್ತಿ ಇರುತ್ತೆ. ಆ ಒಂದು ಪರ್ಸ್ ಇಂದ ಬಿಗ್ ಪ್ಲೇಯರ್ಸ್ ನ ಬೈ ಮಾಡಬಹುದು ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ರೆ ಆ ಒಂದು ಥಿಂಕ್ ರಾಂಗು. ಯಾಕೆಂದ್ರೆ CSK ಟೀಮು ಜಾಸ್ತಿ ಪ್ಲೇಯರ್ಸ್ ನ ರಿಲೀಸ್ ಮಾಡಲ್ಲ, ಕೆಲವೊಂದು ಪ್ಲೇಯರ್ಸ್ ನ ಮಾತ್ರ ರಿಲೀಸ್ ಮಾಡ್ತಾರೆ. ಅದು ಯಾರಂತ ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಇನ್ನೊಂದಪ್ಪ ಅಂದ್ರೆ ಇಲ್ಲಿ IPL 2026 ಅಲ್ಲಿ ಜಾಸ್ತಿ ಪರ್ಸ್ ಇರುವಂತ ಟೀಮು ಯಾವ್ದಪ್ಪ ಅಂದ್ರೆ ಅದು KKR ಟೀಮು. ಯಾಕೆಂದ್ರೆ KKR ಟೀಮು ನೆಕ್ಸ್ಟ್ ವರ್ಷ IPL ನಲ್ಲಿ ಒಂದು ಹೊಸ ಟೀಮ್ ನ ಬಿಲ್ಡ್ ಮಾಡ್ತಾ ಇದಾರೆ ಮತ್ತು ಒಂದು ಹೊಸ ಅಂದ್ರೆ ಫಾರಿನ್ ವಿಕೆಟ್ ಕೀಪರ್ ನ ನೋಡ್ತಾ ಇದಾರೆ. ಅದು ಯಾರಂತ ನಾನು ಮುಂದೆ ರಿವೀಲ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈ ತರ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬೇಕಪ್ಪ ಅಂದ್ರೆ ಟಚ್ ಅಲ್ಲಿ ಇರಿ. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಬಗ್ಗೆ ಈಗ ಜಾಸ್ತಿ ಟ್ರೆಂಡ್ ಆಗ್ತಿರುವಂತಹ ಮ್ಯಾಟರ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ IPL 2026 ಅಲ್ಲಿ RCB ಬ್ಯಾನ್ ಆಗುತ್ತಂತೇಳಿ ಸಾಕಷ್ಟು ಫ್ಯಾನ್ಸ್ ಡಿಸ್ಕಸ್ ಮಾಡ್ತಾ ಇದ್ರೆ. ಆದ್ರೆ ನಿನ್ನೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬಂದಿದೆ. ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ ಭವನ್ ಅವರು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗವರ್ಮೆಂಟ್ RCB ಈವೆಂಟ್ ನ ಪ್ಲಾನ್ ಮಾಡಿದ್ರು ಮತ್ತು ಈ ಒಂದು ಸೆರೆಮನಿಗೆ ಇಲ್ಲಿ ಗವರ್ನರ್ ನ ಇನ್ವೈಟ್ ಮಾಡಿದ್ರು ಅಂತೇಳಿ. ಇದು ಮಾತ್ರ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್. ಇಲ್ಲಿ RCB IPL 2026 ಅಲ್ಲಿ ಬ್ಯಾನ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿರುತ್ತೆ. ಯಾಕೆಂದ್ರೆ ಇಲ್ಲಿ RCB ಯಾವುದೇ ರೀತಿಯಾದ ರೆಸ್ಪಾನ್ಸಿಬಲ್ ಅಲ್ಲ. ಇದು ಗವರ್ಮೆಂಟ್ RCB ಈವೆಂಟ್ ನ ಪ್ಲಾನ್ ಮಾಡಿದ್ದು ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ IPL ಫ್ಯಾನ್ಸ್ ನೆಕ್ಸ್ಟ್ IPL 2026 ಅಲ್ಲಿ RCB ನೋ ಬ್ಯಾನ್. ಓಕೆ, ಏನು RCB ಟೀಮ್ ಬ್ಯಾಕ್ ಟು ಬ್ಯಾಕ್ ಟ್ರೋಫಿನ ವಿನ್ ಆಗುತ್ತಾ ಅಂತ ಒಂದು ಬಿಗ್ ಕ್ವಶನ್. RCB ಫ್ಯಾನ್ಸ್ ನೀವೇನಂತೀರಾ? ನೆಕ್ಸ್ಟ್ ವರ್ಷ IPL 2026 ಅಲ್ಲಿ RCB ಟೀಮ್ ಟ್ರೋಫಿನ ಡಿಫೆಂಡ್ ಮಾಡ್ತಾರಾ ಅಥವಾ ಇಲ್ಲ? ಮಾತ್ರ ಅನ್ನೋರು ಒಂದು ಫೈರ್ ಸಿಂಬಲ್ ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಅಲ್ಲಿ ಒಂದು ಬಿಗ್ ಪ್ಲೇಯರ್ ರಿಲೀಸ್ ಆಗುವಂತಹ ಚಾನ್ಸ್ ಆಲ್ಮೋಸ್ಟ್ 99% ಇದೆ ಅಂತೇಳಿ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದ್ದೇವೆ. ಯಾರಪ್ಪ ಅಂದ್ರೆ ಅದು ಲಿಯಾಮ್ ಲಿವಿಂಗ್ಸ್ಟನ್ ಕಂಪ್ಲೀಟ್ಲಿ ಡಿಸಾಸ್ಟರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆ ಒಂದು ರೀಸನ್ ಮೇಲೆ RCB ಟೀಮ್ ಇವ್ರನ್ನ ರಿಲೀಸ್ ಮಾಡೋದು ಕನ್ಫರ್ಮ್ ಅಂತೇಳಿ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದ್ದೇವೆ. ಸೊ RCB ಫ್ಯಾನ್ಸ್ ನಿಮ್ಮ ಪ್ರಕಾರ ಲಿಯಾಮ್ ಲಿವಿಂಗ್ಸ್ಟನ್ ಗೆ ರಿಲೀಸ್ ಮಾಡಬೇಕಾ ಅಥವಾ ರಿಟರ್ನ್ ಮಾಡಬೇಕಾ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದು ಅಪ್ಡೇಟ್. ಈ ಒಂದು ಅಪ್ಡೇಟ್ ಸ್ವಲ್ಪ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.